8 ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಜೂನ್ 14ರಂದು ಖಾಲಿ ಆಗಲಿರುವಂತಹ 2 ರಾಜ್ಯಸಭಾ ಸ್ಥಾನಗಳು ಜೊತೆಗೆ ಜುಲೈ 24ರಂದು ಖಾಲಿ ಆಗಲಿರುವಂತಹ 6 ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಅಸ್ಸಾಂನ 2 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಆ 2 ಸ್ಥಾನಗಳು ಮಿಷನ್ ರಂಜನ್ ದಾಸ್ ಮತ್ತು ಬೀರೇಂದ್ರ ಪ್ರಸಾದ್ ಬೈಸ್ಯಾ ಇವರಿಬ್ಬರ ಸದಸ್ಯತ್ವ ಅವಧಿ ಜೂನ್ 14ನೆಯ ತಾರೀಕು ಅಂತ್ಯ ಆಗುತ್ತೆ. ಇನ್ನು ತಮಿಳುನಾಡಿನ 6 ರಾಜ್ಯಸಭಾ ಸ್ಥಾನಗಳು, ಅವುಗಳಲ್ಲಿ ಡಾಕ್ಟರ್ ಅನ್ಬುಮನಿ ರಾಮದಾಸ್, ತಿರು ಎಂ ಷಣ್ಮುಗನ್, ತಿರು ಎನ್ ಚಂದ್ರಶೇಖರನ್, ಎಂ ಮೊಹಮ್ಮದ್ ಅಬ್ದುಲ್ಲಾ, ಪಿ ವಿಲ್ಸನ್ ಮತ್ತು ತಿರು ವೈಕೋ ಇವರ ರಾಜ್ಯಸಭಾ ಅವಧಿ ಜುಲೈ 24ನೆಯ ತಾರೀಕು ಅಂತ್ಯ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಜೂನ್ 19ನೆಯ ತಾರೀಕು ಅಸ್ಸಾಂ ಮತ್ತು ತಮಿಳುನಾಡಿನ ವಿಧಾನಸಭೆಯಿಂದ ಒಟ್ಟು 8 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಸೊ ಅವತ್ತೇ ಜೂನ್ 19ನೆಯ ತಾರೀಕಿನಂದೇ ಫಲಿತಾಂಶ ಪ್ರಕಟ ಆಗುತ್ತೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆ ಆಗಿರೋದರಿಂದ ಶಾಸಕರು ಮತದಾನ ಮಾಡುವಂಥ ಹಕ್ಕನ್ನು ಹೊಂದಿರ್ತಾರೆ. ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಮತದಾನ ಆಗಿರೋದ್ರಿಂದಾಗಿ. ಸೊ ಇಂಡೈರೆಕ್ಟ್ ಎಲೆಕ್ಷನ್ನು ಜೂನ್ 19ನೆಯ ತಾರೀಕು ನಡೆಯುತ್ತೆ ರಾಜ್ಯಸಭೆಗೆ. ಅವತ್ತೇ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ತಮಿಳುನಾಡಿನಲ್ಲಿ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ DMK ಮೈತ್ರಿಕೂಟ ಎಲ್ಲ ಸ್ಥಾನಗಳನ್ನು ಗೆದ್ದುಕೊಳ್ಳಲಿಕ್ಕೆ ಅವಕಾಶಗಳಿದೆ. ಅಸ್ಸಾಂನಲ್ಲಿ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ 2 ಸ್ಥಾನಗಳನ್ನು ಕೂಡ BJP ಗೆದ್ದುಕೊಳ್ಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಗೂ ಮುಂಚೆ ನಡೀತಿರುವಂತಹ ಚುನಾವಣೆ, ರಾಜ್ಯಸಭೆಗೆ 6 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಸೊ ರಾಜ್ಯಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ. DMK ಮೈತ್ರಿಕೂಟಕ್ಕೆ ಅಪ್ಪರ್ ಹ್ಯಾಂಡ್ ಇರೋದರಿಂದ ತಮಿಳುನಾಡು ವಿಧಾನಸಭೆಯಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಮೈಸೂರು ರಾಜವಂಶಸ್ಥರ ನಡುವಿನ ಸಂಘರ್ಷ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಮೈಸೂರು ರಾಜವಂಶಸ್ಥರಿಗೆ ಪರಿಹಾರ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿದ್ದಂತಹ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಕರ್ನಾಟಕ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಾಳೆ ವಿಚಾರಣೆಗೆ ಬರಲಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ AG ಮಸೀಹ್ ಅವರ ಪೀಠದಲ್ಲಿ ಈ ವಿಚಾರಣೆ ನಡೆಯಲಿದೆ. ಮೇ 22ನೆಯ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ MM ಸುಂದರೇಶ್ ಮತ್ತು ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ಪೀಠ ಕರ್ನಾಟಕ ಸರ್ಕಾರಕ್ಕೆ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿತ್ತು. ಏನು ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರಿಗೆ ಸೇರಿರ್ತಕ್ಕಂಥ ರಾಜವಂಶಸ್ಥರಿಗೆ ಸೇರಿದಂತಹ ಅರಮನೆ, ಬೆಂಗಳೂರಲ್ಲಿರ್ತಕ್ಕಂಥ ಅರಮನೆ ಗ್ರೌಂಡ್ ಏನಿದೆ ಅದರ 15 ಎಕರೆ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದರ ಸಂಬಂಧ 3,11 ಕೋಟಿ ರೂಪಾಯಿಯಷ್ಟು ಪರಿಹಾರ ಕೊಡಬೇಕು ಎನ್ನುವಂತಹ ಆದೇಶವನ್ನು ಕೊಟ್ಟಿತ್ತು. ಮೇ 22ನೆಯ ತಾರೀಕು ನ್ಯಾಯಮೂರ್ತಿ MM ಸುಂದರೇಶ್ ಮತ್ತು ನ್ಯಾಯಮೂರ್ತಿ N ಅರವಿಂದ್ ಕುಮಾರ್ ಅವರ ಪೀಠ. ಆದರೆ ಈ ಪೀಠದ ಆದೇಶವನ್ನು ಪ್ರಶ್ನಿಸಿ ಇವತ್ತು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಈ ಮೇಲ್ಮನವಿಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಒಂದು 1996ರಲ್ಲಿ ಬೆಂಗಳೂರಿನ
ಪ್ಯಾಲೇಸ್ ಗ್ರೌಂಡ್ ಏನಿದೆ, ಅರಮನೆ ಮೈದಾನ ಏನಿದೆ, ಅದರಲ್ಲಿ 15 ಎಕರೆ ಭೂಮಿಯನ್ನು ರಸ್ತೆ ವಿಸ್ತರಣಾ ಕಾಮಗಾರಿಗೋಸ್ಕರ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ 1996ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಆ ಕಾಯ್ದೆಯನ್ನು ಪ್ರಶ್ನಿಸಿ ಮೈಸೂರು ರಾಜವಂಶಸ್ಥರಿಗೆ ಸೇರಿದಂತಹ ಅರಮನೆ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಯನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಪೀಲನ್ನು ಸಲ್ಲಿಕೆ ಮಾಡ್ತಾರೆ ಮೈಸೂರು ರಾಜವಂಶಸ್ಥರು. ಆದರೆ ಕರ್ನಾಟಕ ಹೈಕೋರ್ಟ್ 1997ರ ತನ್ನ ತೀರ್ಪಿನಲ್ಲಿ 1996ರಲ್ಲಿ ಕರ್ನಾಟಕದ ಸರ್ಕಾರ ಜಾರಿಗೆ ತಂದಿದ್ದಂತಹ ಕಾಯ್ದೆಯನ್ನು ಎತ್ತಿ ಹಿಡಿಯುತ್ತೆ, ಸರಿ ಇದೆ ಅಂಥೇಳಿ. ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪನ್ನು ಪ್ರಶ್ನಿಸಿ ಮೈಸೂರು ರಾಜವಂಶಸ್ಥರು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. 1996ರ ಕರ್ನಾಟಕ ಸರ್ಕಾರದ ಕಾಯ್ದೆ ಸರಿ ಇಲ್ಲ ಅಂಥೇಳಿ. ಆ ಕಾಯ್ದೆ ನಿರ್ದಿಷ್ಟವಾಗಿರುವಂಥದ್ದು ಅರಮನೆ ಮೈದಾನದ ಭೂಮಿ ಏನಿದೆ ಅದನ್ನು ನಾವು ರಸ್ತೆ ಅಗಲೀಕರಣ, ಬಳ್ಳಾರಿ ಮತ್ತು ಜಯಮಹಲ್ ರೋಡ್ ಏನಿದೆ ಅದರ ಅಗಲೀಕರಣಕ್ಕೋಸ್ಕರ ಬಳಸಿಕೊಳ್ತೀವಿ ಅಂಥೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ರಾಜವಂಶಸ್ಥರು ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಕೆ ಮಾಡಲಾಗಿರುವಂಥ ಮೇಲ್ಮನವಿ ಅರ್ಜಿ ಏನಿದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಬಾಕಿ ಇದೆ ಕಳೆದ 28 ವರ್ಷಗಳಿಂದ. ಆ ಅರ್ಜಿಯ ಮೇಲೆ ಸುಪ್ರೀಂ ಕೋರ್ಟ್ ಇನ್ನೂ ಸ್ಟೇಯನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಮಧ್ಯಂತರ ಆದೇಶಗಳನ್ನು ಕೊಟ್ಟಿಲ್ಲ. ಇದರ ನಡುವೆ ಇದೇ ಮೇ 22ನೆಯ ತಾರೀಕು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಈ ಅರಮನೆ ಮೈದಾನಕ್ಕೆ ಸಂಬಂಧಪಟ್ಟಂಥ 15 ಎಕರೆ ಭೂಮಿ ಏನಿದೆ ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು, ಆ ಭೂಮಿಗೆ 3,011 ಕೋಟಿ ರೂಪಾಯಿ, ಅಂದರೆ 1 ಎಕರೆಗೆ ಸುಮಾರು 200 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಆಗುವಂಥದ್ದು. ಈ ತಿಂಗಳು ಕೊಟ್ಟಂಥ ಆದೇಶದ ಪ್ರಕಾರ 3,011 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ ಮೇ 22ನೆಯ ತಾರೀಕು. ಕರ್ನಾಟಕ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ 1996ರಲ್ಲಿ ಅರಮನೆ ಮೈದಾನಕ್ಕೆ ಸಂಬಂಧಪಟ್ಟಂತಹ ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಫಿಕ್ಸ್ ಮಾಡಲಾಗಿದ್ದಂಥ ರೇಟ್ ಎಷ್ಟು ಅಂತ ಹೇಳಿದ್ರೆ 11 ಕೋಟಿ ರೂಪಾಯಿ. 2004ರಲ್ಲಿ ಆಗ ಸರ್ಕಾರ ಟೌನ್ ಪ್ಲಾನಿಂಗಿಗೆ ಒಂದು ತಿದ್ದುಪಡಿಯನ್ನು ತರುತ್ತೆ, ನಗರ ಯೋಜನೆಗೆ. ಅದರಲ್ಲೊಂದು TDR ಅಂತೇಳಿ ಒಂದು ಸ್ಕೀಮನ್ನು ತರ್ತಾರೆ. ಈ ಮೈಸೂರು ರಾಜವಂಶಸ್ಥರ ವಾದ ಏನು ಅಂತ ಹೇಳಿದ್ರೆ ನಮಗೆ TDRನ ಪ್ರಕಾರ ಪರಿಹಾರ ಕೊಡಬೇಕು ಅಂತ. ರಾಜ್ಯ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ 1996ರಲ್ಲಿ ಕರ್ನಾಟಕ ವಿಧಾನಸಭೆ ಅಂಗೀಕರಿಸಿದ ಕಾಯ್ದೆಗಳ ಅಡಿಯಲ್ಲಿ ಮೈಸೂರು ಅರಮನೆ ಮೈದಾನದ ಭೂಮಿ ಏನಿದೆ ಬೆಂಗಳೂರಲ್ಲಿ, ಆ ಭೂಮಿಯನ್ನು ನಾವು ವಶಪಡಿಸ್ಕೊಂಡಿದ್ದೀವಿ 1996ರ ಕಾಯ್ದೆಯ ಪ್ರಕಾರ. TDR ಬಂದಿದ್ದು 2004ರಲ್ಲಿ. ವಶಪಡಿಸಿಕೊಂಡಂತಹ ಭೂಮಿ 1996ರಲ್ಲಿ ಆಗಿರೋದ್ರಿಂದ ನಾವು ಅದನ್ನು ಪೂರ್ವಾನ್ವಯ ಮಾಡಿ ರೆಟ್ರೋಸ್ಪೆಕ್ಟಿವ್ ಆಗಿ ಈ ಹಿಂದಿನ ವರ್ಷಕ್ಕೆ ಅನ್ವಯ ಮಾಡಿ ನಾವು ಪರಿಹಾರ ಕೊಡೋಕ್ಕಾಗಲ್ಲ, ರೆಟ್ರೋಸ್ಪೆಕ್ಟಿವ್ ಅಫೆಕ್ಟ್ ಮಾಡೋಕ್ಕಾಗಲ್ಲ. TDR ಬಂದಿದ್ದು 2004ರಲ್ಲಿ, ಭೂಸ್ವಾಧೀನ ಆಗಿರುವಂಥದ್ದು 1996ರಲ್ಲಿ. ಹೀಗಾಗಿ ಆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಮಾಡಿ ಏನು ಪರಿಹಾರ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ, ಅದನ್ನು ಕ್ವಾಶ್ ಮಾಡಬೇಕು ಅಂತ ಒಂದು. ಎರಡನೆಯದ್ದು, ಕರ್ನಾಟಕ ಹೈಕೋರ್ಟು 1996ರಲ್ಲಿ ಕರ್ನಾಟಕ ವಿಧಾನಸಭೆ ಅಂಗೀಕರಿಸಿದಂಥ ಕಾಯ್ದೆಯನ್ನು ಎತ್ತಿ ಹಿಡಿದಿತ್ತು, ಅಂದರೆ ಅದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿತ್ತು. ಅದನ್ನು ಪ್ರಶ್ನಿಸಿ ರಾಜವಂಶಸ್ಥರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಅದ್ರ ಮೇಲೆ 28 ವರ್ಷಗಳಿಂದ ಆ ಕೇಸ್ ಸುಪ್ರೀಂ ಕೋರ್ಟ್ನಲ್ಲೇ ಇದೆ. ಅದ್ರ ಮೇಲೆ ಇನ್ನೂ ಕೂಡ ಯಾವುದೇ ಮಧ್ಯಂತರ ಆದೇಶ ಆಗಲಿ ತೀರ್ಪಾಗಲಿ ಬಂದಿಲ್ಲ. ಅದು ಬರದ ಹೊರತು ಈಗ ನಮಗೆ 3,011 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಅದು ಹೇಗೆ ಸರಿಯಾಗುತ್ತೆ ಅನ್ನುವಂಥದ್ದು ವಾದ. ಇನ್ ಕೇಸ್ ಈಗ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಮೇಲ್ಮನವಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಸರಿ ಇದೆ, 1996ರ ಕಾಯ್ದೆ ಏನಿದೆ, ಜಾರಿಯಾದಂಥ ಕಾಯ್ದೆ ಏನಿದೆ ಅದು ಸರಿ ಇದೆ ಅಂತ ಆಗಿಬಿಟ್ರೆ ಮೈಸೂರು ಮಹಾರಾಜ ವಂಶಸ್ಥರಿಗೆ ನಾವು ಇಷ್ಟು ದುಡ್ಡು ಕೊಡಬೇಕಾದಂಥ ಅಗತ್ಯನೇ ಬರಲ್ಲ. 3,011 ಕೋಟಿ ರೂಪಾಯಿ ಏನು ಸಣ್ಣ ಅಮೌಂಟ್ ಅಲ್ಲ. 1 ಎಕರೆಗೆ 200 ಕೋಟಿ ರೂಪಾಯಿ, 1 ಎಕರೆಗೆ 200 ಕೋಟಿ ರೂಪಾಯಿ. 452 ಎಕರೆನ ನಾವು ಇನ್ ಕೇಸ್ ಸ್ವಾಧೀನಪಡಿಸ್ಕೋತೀವಿ ಅಂತ ಹೇಳಿದ್ರೆ, ಸರ್ಕಾರ ಬಳಕೆಗೆ ಮಾಡಬೇಕು ಅಂತ ಹೇಳಿದ್ರೆ ಮೈಸೂರು ರಾಜವಂಶಸ್ಥರಿಗೆ ಅವರ ಉತ್ತರಾಧಿಕಾರಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಕೊಡಬೇಕಾಗತ್ತೆ ಪರಿಹಾರದ ರೂಪದಲ್ಲಿ. 1 ಎಕರೆಗೆ 200 ಕೋಟಿ.
3,011 ಕೋಟಿ ರೂಪಾಯಿ. ಎಷ್ಟು ಎಕರೆ? ಕೇವಲ 15 ಎಕರೆ. 1996ರಲ್ಲಿ ಫಿಕ್ಸ್ ಆಗಿದ್ದಂಥ ರೇಟು 11 ಕೋಟಿ. ಈಗ ಅದು ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ 200 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಸೊ ಕರ್ನಾಟಕ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ, ಫಸ್ಟ್ 1996ರ ಕಾಯ್ದೆಯ ಬಗ್ಗೆ ಆಗಿರ್ತಕ್ಕಂಥ ಮೇಲ್ಮನವಿ ಏನಿದೆ ಅದರ ಮೇಲೆ ವಿಚಾರಣೆ ಮುಗಿಸಿ ಅದರ ಮೇಲೆ ತೀರ್ಪನ್ನು ಕೊಟ್ಟಾದ ಬಳಿಕ ಈ TDR ರೈಟ್ಸ್ ಮೇಲೆ ನೀವು ಆದೇಶವನ್ನು ಮಾಡಬೇಕು, ಅಲ್ಲಿಯವರೆಗೆ ಇದಕ್ಕೆ ಸ್ಟೇ ಕೊಡಬೇಕು ಅಂತೇಳಿ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಏನು ಪ್ರಶ್ನೆಯನ್ನು ಕೇಳಿತು ಅಂತ ಹೇಳಿದ್ರೆ, ಮೇ 22ನೇ ತಾರೀಕು ತೀರ್ಪನ್ನು ಕೊಟ್ಟಂಥದ್ದು ದ್ವಿಸದಸ್ಯ ಪೀಠ. ಅದೇ ದ್ವಿಸದಸ್ಯ ಪೀಠದ ತೀರ್ಪಿಗೆ ನಾವು ದ್ವಿಸದಸ್ಯ ಪೀಠದವರು ಹೇಗೆ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ಮಾಡೋಕ್ಕಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದೆ. ನಾಳೆ ವಿಚಾರಣೆಗೆ ಬರುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಬಂತು ಕರ್ನಾಟಕ ಸರ್ಕಾರದ ವಿರುದ್ಧ ಇದೇ ವರ್ಷ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂತು. ಏನು ಅಂತ ಹೇಳಿದ್ರೆ, ಜೊತೆಗೆ ಅದಾದ ಬಳಿಕ ಅದನ್ನು ಕಾಯ್ದೆಯಾಗಿ ಜಾರಿಗೊಳಿಸಲಾಯಿತು. ಏನು ಅಂತ ಹೇಳಿದ್ರೆ, ನಾವು ಈ 15 ಎಕರೆ ಭೂಮಿ ಏನಿದೆ ಇದನ್ನು ಬಳಕೆ ಮಾಡಬಹುದಾ ಅಥವಾ ಬೇಡವಾ ಎನ್ನುವಂಥ ಅಧಿಕಾರವನ್ನು ನಮ್ಮ ಬಳಿ ನಾವು ಇಟ್ಕೊಂಡಿದ್ದೀವಿ ಅಂಥೇಳಿ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಸೊ ಇದು ಮೈಸೂರು ರಾಜವಂಶಸ್ಥರು ಮತ್ತು ಕರ್ನಾಟಕ ಸರ್ಕಾರದ ನಡುವೆ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ. ಬಟ್ ದುಡ್ಡು ಯಾರ್ದು ಅಂತ ಹೇಳಿದ್ರೆ ನಮ್ಮದೇ. 1 ಎಕರೆಗೆ 200 ಕೋಟಿ ರೂಪಾಯಿ, 3,011 ಕೋಟಿ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು. 15 ಎಕರೆ ಬಳ್ಳಾರಿ ರಸ್ತೆ ಮತ್ತು ಜಯಮಹಲ್ ರಸ್ತೆಯ ಅಗಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಬಿಗ್ ಫೈಟ್ ಇದು, ದೊಡ್ಡ ಪ್ರಮಾಣದ ಸಂಘರ್ಷ ಮೈಸೂರು ರಾಜವಂಶಸ್ಥರು ಮತ್ತು ರಾಜ್ಯ ಸರ್ಕಾರದ ನಡುವೆ. ದುಡ್ಡು ನಮ್ಮದು. ಈಗ ಸಿದ್ದರಾಮಯ್ಯನವರ ಸರ್ಕಾರ ಪರಿಹಾರ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಿ ದುಡ್ಡನ್ನು ಕೊಟ್ಟರೂ ಕೂಡ 3,011 ಕೋಟಿ ರೂಪಾಯಿ ದುಡ್ಡು ಯಾರ್ದು ಅಂತ ಹೇಳಿದ್ರೆ ನಮ್ಮದು. ಎಷ್ಟು ಕೊಡ್ತಾ ಇದ್ದೀವಿ ಅಲ್ಲಿಗೆ? 1 ಎಕರೆಗೆ 200 ಕೋಟಿ ರೂಪಾಯಿ ಕೊಟ್ಟಂಗೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.